ಶುಭೋದಯಗಳಿಗೆ. ಇದು 4ನೇ ತಿಂಗಳ ಅಪ್ಡೇಟ್. ಬಾಳೆಗಳು ಚೆನ್ನಾಗಿ ಬರ್ತಾ ಇದೆ ಮತ್ತು ಅಡಿಕೆಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಲವೊಂದು ಅಡಿಕೆ ಈ ರೀತಿಯೂ ಇದೆ, ನೋಡಬೇಕು ಅದು ಹೇಗೆ ರಿವೈವ್ ಆಗುತ್ತೆ ಅಂತ. ಮಿಕ್ಕಿದ್ದ ಅಡಿಕೆಗಳು ನೋಡಿದ್ರೆ ಚೆನ್ನಾಗಿ ಬರ್ತಾ ಇದೆ. ಮತ್ತು ಹಕ್ಕಿ ಪಕ್ಷಿಗಳು ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಇಲ್ಲಿ ಹಕ್ಕಿ ಪಕ್ಷಿಗಳನ್ನು ನೋಡ್ಬೋದು. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಅವಕ್ಕೆ ಬೇಕಾದಂಥ ಹುಳ ಹುಪ್ಪಟೆಗಳು ಸಿಗುತ್ತೆ. ಮತ್ತು ಒಂದು ದೊಡ್ಡ ಮರ ಇದೆ, ಬೇವಿನ ಮರ ಮತ್ತು ಬ್ಯಾಲದ ಮರ, ಅದರಲ್ಲೂ ಸುಮಾರು ಹಕ್ಕಿಗಳು ಇರುತ್ತೆ. ಸೊ ಬಾಳೆ ಅಡಿಕೆ ಚೆನ್ನಾಗಿದೆ ಇದು ಹಕ್ಕಿಗಳು. ಮತ್ತು ನೀರು ಬರುವಾಗ ಈಗಾಗಲೇ ಬಿಸಿಲು ತುಂಬ ಇರೋದ್ರಿಂದ ನೀರು ಬರುವಾಗ ತುಂಬಾ ಹಕ್ಕಿ ಪಕ್ಷಿಗಳು ಆಟ ಆಡೋಕ್ಕಂತಲೇ ಬರುತ್ತೆ. ಆ ಸ್ಪ್ರಿಂಕ್ಲರಿಂದ ನೀರು ಹೊಡೆಯೋದು ಅದಕ್ಕೆ ಈ ಬಿಸಿಲು ವಾತಾವರಣಕ್ಕೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಸೊ ಗಿಡಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು 4 ತಿಂಗಳಿಗೆ ನೀವು 4 ತಿಂಗಳ ಹಿಂದೆ ಅಥವಾ ಒಂದು 5-6 ತಿಂಗಳ ಹಿಂದೆ ನೋಡಿದ್ರೆ ಇವೆಲ್ಲ ಫುಲ್ಲು ಎಂಟಿ ಮತ್ತು ಹಸಿರಲ್ಲೇ ಗೊಬ್ಬರ ಹಾಕಿದ್ದು, ಅದಾದಮೇಲೆ ಸ್ಪ್ರಿಂಕ್ಲರ್ ಹಾಕಿದ್ದು ಇವೆಲ್ಲ ನೋಡಿದಾಗ ಇವಾಗ ನೋಡಿದ್ರು ನಮಗೆ ತೋಟ ತುಂಬ ಚೆನ್ನಾಗಿದೆ. ಮತ್ತು ಒಳಗೆ ಹೋಗ್ಬೇಕಂದ್ರೆ ನಾವೇ ಗಂಬುಗುಟ್ಟು ಹಾಕೊಂಡು ಹೋಗ್ತೀವಿ. ಸೊ ಹುಷಾರಾಗೂ ಇರಬೇಕು, ಯಾಕಂದರೆ ಹಾವುಗಳೂ ತುಂಬ ಜಾಸ್ತಿ ಇದ್ದಾವೆ. ನಾನು ಒಂದು ಸತಿ ನಾಗರಾವ್ ನೋಡಿದೆ, ಒಂದು ಸತಿ ಕ್ಯಾರ್ಯಾವಂತೂ ತುಂಬ ಬರ್ತಾ ಇರುತ್ತೆ. ಮತ್ತು ಒಂದು ಸತಿ ಹೆಸರು ಅದು ವಿಷದ ಹಾವು ಸಹ, ಮಂಡಲದಾವನ್ನು ನೋಡಿದೆ. ಹುಷಾರಾಗಿರ್ಬೇಕು ಒಟ್ಟಿನಲ್ಲಿ. ಸೊ ಇದು ನಮ್ಮ ತೋಟದ 4ನೇ ತಿಂಗಳ ಬೆಳವಣಿಗೆ. ನೋಡೋಣ, ನಿಮಗೆ ಏನಾದರೂ ಇದನ್ನು ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡಿಸ್ಬೇಕು ಅಂತ ಅನಿಸಿದ್ರೆ ಅಥವಾ ವಿಭಿನ್ನವಾಗಿ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಇದು ಸಂಪೂರ್ಣ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಅಂತ ಅನ್ಬೋದು. ನಾವು ಯಾವುದೇ ರೀತಿ ಗೊಬ್ಬರ ಅನ್ನೋದಾದರೆ ಇದುವರೆಗೂ 2 ಸತಿ ಗೋಕೃಪಾಮೃತ ಕೊಟ್ಟಿದ್ದೀವಿ, ಒಂದು ಸತಿ ಹಸಿರಲೆ ಗೊಬ್ಬರ ಮಾಡಿಕೊಟ್ಟಿದ್ದೀವಿ. ಬೇರೆ ಏನು ಈ ಗಿಡಗಳಿಗೆ ಅಂತ ನಾವು ಸಪ್ರೇಟಾಗಿ ಕೊಟ್ಟಿಲ್ಲ. ಗಿಡ ನೆಡುವಾಗಲೂ ಸಹ ನಾವು ಬರೀ ಗುಂಡಿ ಹೊಡೆದು ಗಿಡ ನೆಟ್ಟಿದ್ದೀವಿ. ಯಾವುದೇ ರೀತಿಯಾದ ಗೊಬ್ಬರಗಳು ಅವೆಲ್ಲ ಏನೂ ಕೊಟ್ಟಿಲ್ಲ. ಸೊ ಫಾರ್ ಸೋ ಗುಡ್. ನೋಡೋಣ, ನಿಮ್ಮ ಅನಿಸಿಕೆ ಅಥವಾ ಸಲಹೆಗಳೇನಾದರೂ ಇದ್ದರೆ ತಿಳಿಸಿ. ಧನ್ಯವಾದಗಳು.